ಆತ್ಮೀಯರೇ ನಮಸ್ಕಾರಗಳು. ನಾನು ಚಂದ್ರಶೇಖರ್ ಬಾಳೆ. ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸ್ವಾಗತ ಸುಸ್ವಾಗತ. ನೀವು ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಹೊಸಬರಾಗಿದ್ದಲ್ಲಿ ಕೆಳಗೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಇದರಿಂದ ನಾವು ಮುಂದೆ ಅಪ್ಲೋಡ್ ಮಾಡುವ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ. ಹಡಗಿನಲ್ಲಿ ಇಂಜಿನಿಯರ್ ಆಗಿದ್ದ ಕೃಷ್ಣಮೂರ್ತಿಯವರು ಪ್ರಗತಿಪರ ಕೃಷಿಕರಾದರು. 80 ವರ್ಷ ವಯಸ್ಸಿನ ಸದಾ ನಗುಮುಖದಲ್ಲೇ ಇರುವ KS ನರಸಿಂಹಮೂರ್ತಿಯವರು 40 ವರ್ಷಗಳಿಂದ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅದಕ್ಕೂ ಮೊದಲು 1960ರ ದಶಕದಲ್ಲಿ ಇವರು ಹಡಗಿನಲ್ಲಿ ಇಂಜಿನಿಯರ್ ಆಗಿದ್ದರು. ಏರ್ಮನ್ ಟ್ರೈನಿಂಗ್ ಪಡೆದಿರುವ ಇವರು ವಿಮಾನದ ಪೈಲಟ್ ಆಗಬೇಕಿತ್ತು. ಕಾರಣಾಂತರದಿಂದ ಅದು ಕೈಗೂಡಲಿಲ್ಲ. ಆದರೆ ಕೃಷಿಯಲ್ಲಿ ಇವರು ಮಾಡಿರುವ ಸಾಧನೆ ಬೆರಗು ಮೂಡಿಸುವಂತಿದೆ. ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ತಾಲೂಕಿನ ಕಣಗಲ್ ಹೆಸರಿನ ಗ್ರಾಮಗಳು ಇನ್ನೂ ಒಂದೆರಡು ಕಡೆ ಇವೆ. 16 ಎಕರೆ ಜಮೀನು ಹೊಂದಿರುವ ಕೃಷ್ಣಮೂರ್ತಿಯವರದ್ದು ಸಮಗ್ರ ಕೃಷಿ, ಸಾವಯವ ಕೃಷಿಯೂ ಹೌದು. ಭೂ ಸುಧಾರಣೆ ಕಾನೂನು ಜಾರಿಗೆ ಬಂದ ಸಮಯದಲ್ಲಿ 1978ರಲ್ಲಿ ಉದ್ಯೋಗ ತೆರೆದು ಹಳ್ಳಿಗೆ ಬಂದು ತಮ್ಮ ಪಿತ್ರಾರ್ಜಿತ ಆಸ್ತಿಯನ್ನು ಉಳಿಸಿಕೊಂಡರು. ನಂತರ ಒಂದಿಷ್ಟು ಭೂಮಿ ಖರೀದಿ ಮಾಡಿ ಕೃಷಿಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡರು. ಇವರ ತೋಟದಲ್ಲಿ 2.5 ಎಕರೆಯಲ್ಲಿ ಅಡಿಕೆ ಕೃಷಿ ಇದೆ. 1200 ಅಡಿಕೆ ಮರಗಳಿವೆ. 275 ತೆಂಗಿನ ಮರಗಳಿವೆ. 80 ವೆರೈಟಿಯ ಮಾವಿನ ಮರಗಳಿವೆ. ವಿಶೇಷವಾಗಿ ಪಿರಿಯಾಪಟ್ಟಣ ಭಾಗದಲ್ಲೂ ಕಾಣಸಿಗದ ಮತ್ತೆ ಮಲೆನಾಡಿಗಷ್ಟೇ ಸೀಮಿತವಾಗಿರುವ ಅಪ್ಪೆಮಿಡಿ ಮರಗಳು ಇವೆ. ಸಪೋಟ, ನೆಲ್ಲಿ, ಹಲಸು, ಕಾಳುಮೆಣಸು, ವೆನಿಲಾ, ಕೋಕೋ ಸೇರಿದಂತೆ ಹಲವು ಬಗೆಯ ತೋಟಗಾರಿಕಾ ಬೆಳೆಗಳನ್ನು ಇವರು ಬೆಳೆಸಿದ್ದಾರೆ. ಒಂದು ಅಡಿಕೆ ಮರಕ್ಕೆ 1 ಗ್ಲಿರಿಸಿಡಿಯ ಗಿಡ ನೆಟ್ಟಿದ್ದಾರೆ. ಪ್ರತಿ ವರ್ಷ ಗ್ಲಿರಿಸಿಡಿಯ ಮರದ ಸೊಪ್ಪುಗಳನ್ನು ಅಡಿಕೆಯ ಬುಡಕ್ಕೆ ಹಾಕ್ತಾರೆ. ಅಷ್ಟು ಬಿಟ್ಟರೆ ಬೇರೆ ಯಾವ ಗೊಬ್ಬರವನ್ನು ಇವರು ಕೊಡುವುದಿಲ್ಲ. ಗ್ಲಿರಿಸಿಡಿಯ ಎಲೆಗಳಲ್ಲಿ NPK ಪ್ರಮಾಣ ಹೇರಳವಾಗಿರುವುದರಿಂದ ಅದು ಸಹಜವಾಗಿ ಗೊಬ್ಬರವಾಗಿ ಕೆಲಸ ಮಾಡುತ್ತೆ. ಇವರು 3 ಎಕರೆ ರಾಜಮುಡಿ ಭತ್ತ ಬೆಳೆಯುತ್ತಾರೆ. ಸಿಗುವ ಇಳುವರಿ ಮನೆ ಬಳಕೆಯಾಗುತ್ತವೆ. ದೀರ್ಘಕಾಲಿಕ ಇಳುವರಿ ಕೊಡುವ ತೋಟಗಾರಿಕಾ ಬೆಳೆಗಳ ಜೊತೆಗೆ ಇವರಿಗೆ ಕಾಡು ಕೃಷಿಯಲ್ಲೂ ವಿಶೇಷ ಆಸಕ್ತಿ ಇದೆ. ತೋಟದೊಳಗಿನ ತೇಗದ ಮರಗಳನ್ನು ಬೆಳೆಸಿದ್ದಾರೆ. 40 ವರ್ಷದ ತೇಗದ ಮರಗಳು ಇವರ ತೋಟದಲ್ಲಿವೆ. ಇನ್ನಷ್ಟು ಸಸಿಗಳನ್ನು ಹಾಕುತ್ತಲೇ ಇದ್ದಾರೆ. ಅವುಗಳಿಂದ ದೀರ್ಘಕಾಲದ ನಂತರ FD ಸ್ವರೂಪದಲ್ಲಿ ಪ್ರತಿಫಲ ಸಿಗುತ್ತದೆ ಎಂಬುದನ್ನು ಪ್ರತಿಪಾದಿಸುವ ಕೃಷ್ಣಮೂರ್ತಿಯವರ ದೂರದೃಷ್ಟಿ ವಿಶೇಷವಾದದ್ದು. ಇವರು ಹಾಕಿದ 80 ಅಪ್ಪೆಮಿಡಿ ಮರಗಳು ಬೃಹದಾಕಾರದಲ್ಲಿ ಸೊಂಪಾಗಿ ಬೆಳೆದಿವೆ. ಆದರೆ ಯಾಕೋ ಫಸಲೇ ಬಿಡುತ್ತಿಲ್ಲ. ಕೆಲ ವರ್ಷಗಳ ಹಿಂದೆ ಒಂದೇ ಮರ ಫಸಲು ಬಿಟ್ಟಿತ್ತು. ಒಂದು ಮರದಲ್ಲಿ ಸಿಕ್ಕ ಅಪ್ಪೆಮಿಡಿ ಮಾರಾಟ ಮಾಡಿ ಇವರಿಗೆ 80,000 ರೂಪಾಯಿ ಪ್ರತಿಫಲ ಸಿಕ್ಕಿತ್ತು. ಇವರ ಕೃಷಿ ಕ್ಷೇತ್ರದ ಮಣ್ಣಿನ ಗುಣಮಟ್ಟ ಚೆನ್ನಾಗಿದೆ. ನೀರಿನ ವಿಚಾರಕ್ಕೆ ಬಂದರೆ ಇವರ ಜಮೀನಿನ ಒಂದು ಭಾಗಕ್ಕೆ ಅತ್ಯುತ್ತಮವಾದ ನೀರಿನ ಸೆಲೆ ಇದೆ. ಇನ್ನೊಂದು ಭಾಗದಲ್ಲಿ ನೀರಿಲ್ಲ. ಎರಡನ್ನೂ ಸಮನ್ವಯಗೊಳಿಸಿ ಬೋರ್ವೆಲ್ ಕೊರೆಸಿ ನೀರಿಗೆ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ಇವರು ಅಡಿಕೆ, ತೆಂಗು ಮರಗಳಿಗೆ ಯಾವುದೇ ಗೊಬ್ಬರ ಹಾಕುವುದಿಲ್ಲ. ನೀರುಣಿಸುವುದು ಬಹಳ ಕಡಿಮೆ. ಇವರ ಕೃಷಿ ಉತ್ಪಾದನೆಗಳಿಗೆ ಮಾರ್ಕೆಟಿಂಗ್ ಸಮಸ್ಯೆ ಇಲ್ಲ. ಈಗ ಇವರಿಗೆ ವಯಸ್ಸಾಗಿದೆಯಾದ್ದರಿಂದ ಅಡಿಕೆ, ತೆಂಗು ಫಸಲನ್ನು ಗುತ್ತಿಗೆ ಆಧಾರದಲ್ಲಿ ಒಂದು ಮರಕ್ಕೆ ಇಷ್ಟು ಎಂಬ ಷರತ್ತಲ್ಲಿ ಬೇರೆಯವರಿಗೆ ವಹಿಸಿಕೊಟ್ಟಿದ್ದಾರೆ. ತೋಟಕ್ಕೆ CCTV ಅಳವಡಿಸಿಕೊಂಡಿದ್ದಾರೆ. ಹಡಗಿನಲ್ಲಿ ಇಂಜಿನಿಯರ್ ಆಗಿ ಉದ್ಯೋಗದಲ್ಲಿದ್ದಾಗ ಇವರು ಎಲ್ಲ ಖಂಡಾಂತರಗಳನ್ನು ಸುತ್ತಿ ಸಾಕಷ್ಟು ಲೋಕಾನುಭವಗಳನ್ನು ಪಡೆದುಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ ನೆಲೆಸಬಹುದಾಗಿದ್ದ ಇವರು ನಗರ ಜೀವನ ಬಯಸದೆ 40 ವರ್ಷಗಳ ಹಿಂದೆಯೇ ಹಳ್ಳಿಗೆ ಬಂದು ನೆಲೆಸಿದ್ದು ಕಾಡು ಕೃಷಿ, ತೋಟಗಾರಿಕೆ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದು ವಿಶೇಷವೇ ಸರಿ. ಇವರಿಗೆ ಅನೇಕ ಕೃಷಿ ಪ್ರಶಸ್ತಿಗಳು ಬಂದಿವೆ. ಆದರೆ ಅದೆಲ್ಲವೂ ಇವರಿಗೆ ಇಷ್ಟವಿಲ್ಲ. ಯಾರ್ಯಾದರೂ ಪ್ರಶಸ್ತಿ ಕೊಡುತ್ತೇವೆ ಬನ್ನಿ ಎಂದರೆ ಬೈದು ಕಳಿಸುತ್ತಾರೆ. ಯಾವುದೇ ಪ್ರಚಾರ, ಸನ್ಮಾನ ನನಗೆ ಬೇಕಿಲ್ಲ ಎಂಬುದು ಇವರ ಅಭಿಮತ. 4 ಜನ ಮಕ್ಕಳು ಉದ್ಯೋಗಸ್ಥರಾಗಿದ್ದು ಬೆಂಗಳೂರು ನಗರದಲ್ಲಿದ್ದಾರೆ. ಕೃಷ್ಣಮೂರ್ತಿಯವರು ಪತ್ನಿಯೊಂದಿಗೆ ಹಳ್ಳಿಯಲ್ಲಿ ನೆಲೆಸಿದ್ದಾರೆ. ಜೀವನ ಅವರಿಗೆ ಸಾಕಷ್ಟು ಅನುಭವಗಳನ್ನು ಕೊಟ್ಟಿದೆ. ಅದರಲ್ಲೇ ಅವರಿಗೆ ಖುಷಿ ಇದೆ. ಜೀವನವನ್ನು ಸವಿಯುವ ಮತ್ತು ಆನಂದಿಸುವ ಗುಣಧರ್ಮ ಹೊಂದಿರುವ ಕೃಷ್ಣಮೂರ್ತಿಯವರ ಜೀವನೋತ್ಸಾಹ ಯುವಕರನ್ನು ನಾಚಿಸುವಂತಿದೆ. ಅವರ ಕೃಷಿ ಬದುಕು ಎಲ್ಲರಿಗೂ ಮಾದರಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ
ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಒತ್ತಿ. ಇದರಿಂದ ನಾವು ಮುಂದೆ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬಂದು ತಲುಪುತ್ತದೆ. ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ.